College, Dharwad. My name is Anita. I am handling Monetary Economics subject for BCom 3rd as well as BCom BA 3rd students. Last class we have discussed cash equation based on Fisher's volume of money. Fishers ಅವರು ಯಾವ ರೀತಿಯಾಗಿ ನಮ್ಮ ಇಕ್ವೇಷನ್ ಅನ್ನು ಕೊಟ್ಟರು ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅಕಾರ್ಡಿಂಗ್ ಟು ಫಿಶರ್ಸ್ ವಿ ಆರ್ ಯೂಸಿಂಗ್ ಮನಿ ಫಾರ್ ದ ಏನು ಮಾಡ್ತಾರೆ ಸ್ಪೆಂಡ್ ಪರ್ಪಸ್ ವಿ ಆರ್ ಯೂಸಿಂಗ್ ನಾಟ್ ಫಾರ್ ದ ಹೋಲ್ಡಿಂಗ್ ಪರ್ಪಸ್. ದ ಸೇಮ್ ವೇ ಅವ್ರದ್ದು ಒಂದಿಷ್ಟು ಕ್ರಿಟಿಸಿಸಮ್ಸ್ಗಳನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಅನದರ್ ಇನ್ ದಿಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ಯು ಅನದರ್ ಥಿಯರಿ ಆಫ್ ವ್ಯಾಲ್ಯೂಮ್ ಆಫ್ ಮನಿ ಆರ್ ಕ್ಯಾಶ್ ಬ್ಯಾಲೆನ್ಸ್ ಇಕ್ವೇಷನ್ ಅಂತ ಹೇಳಿ ಕರೀತಾರೆ, ಸೆಕೆಂಡ್ ಥಿಯರಮ್ ಆರ್ ಕೇಂಬ್ರಿಡ್ಜ್ ಇಕ್ವೇಷನ್ ಅಂತ ಹೇಳಿ ಕರೀತಾರೆ. ಟು ಓವರ್ಕಮ್ ದಿ ಡಿಫಿಕಲ್ಟೀಸ್ ಅಥವಾ ಈಗ ಫಾರ್ ಎಕ್ಸಾಂಪಲ್ ನೀವು ಫಿಶರ್ಸ್ ಅವರು ಹೀ ಈಸ್ ಒನ್ ಆಫ್ ದಿ ಅಮೇರಿಕನ್ ಎಕನಾಮಿಸ್ಟ್. ಅಲ್ಲಿ ಯುನೈಟೆಡ್ ಸ್ಟೇಟಲ್ಲಿ ಅದು ಆ ಥಿಯರಿ ಭಾಳಷ್ಟು ಫೇಮಸ್ ಆಗಿದ್ದರಿಂದ ಇನ್ನು ಯುರೋಪ್ ಈ ಥಿಯರಿ ಅಂತ ಕೇಂಬ್ರಿಡ್ಜ್ ಥಿಯರಿ ಭಾಳಷ್ಟು ಫೇಮಸ್ ಆಗಿತ್ತು. ಫಿಶರ್ಸ್ ಓನ್ಲಿ ಟೋಲ್ಡ್ ದ್ಯಾಟ್ ಹೌ ಟು ಸ್ಪೆಂಡ್ ಮನಿ. Why do people spend money? ಓಕೆ, ಫಿಶರ್ ಅವರು why people do spend money ಅಂತ ಹೇಳಿದರೆ ಈ ಇಕ್ವೇಷನಲ್ಲಿ why do people hold money? Why do people hold ಮನಿ ಅನ್ನೋದನ್ನ ಈ ಇಕ್ವೇಷನ್ನಲ್ಲಿ ನಮಗೆ ಗೊತ್ತಾಗ್ತದೆ. ದಿಸ್ ಇಕ್ವೇಷನ್ ಈಸ್ ಗಿವನ್ ಬೈ 4 ಯುರೋಪಿಯನ್ ಎಕನಾಮಿಸ್ಟ್, ಮಾರ್ಷಲ್, ಪಿಗು, ರಾಬರ್ಟ್ಸನ್ ಆ್ಯಂಡ್ ಕೇನ್ಸ್. ಓಕೆ, ಇವ್ರು 4 ಜನದನ್ನು ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊತಾ ಹೋಗೋಣ. ಓಕೆ, ಬಿಫೋರ್ ದ್ಯಾಟ್ ಇಂಟ್ರೊಡಕ್ಷನ್ ಏನಂತಂದರೆ ಫಿಶರ್ಸ್ ಅವರು ವೈ ಡು ಪೀಪಲ್ ಸ್ಪೆಂಡ್ ಮನಿನ ಹೇಳ್ಬಿಟ್ರೆ, ಪಿಗು ಅವರು ವೈ ಡು ಪೀಪಲ್ ಹೋಲ್ಡ್ ಮನಿ. ಇವರು 4 ಜನ ಎಕನಾಮಿಸ್ಟ್. ಯಾಕೆ ಪೀಪಲ್ ಮನಿನ ಹೋಲ್ಡ್ ಮಾಡಿ ಇಟ್ಕೋಬೇಕು, ಸ್ಟೋರ್ ಮಾಡಿ ಇಟ್ಕೋಬೇಕು? ಬಿಕಾಸ್ ಫ್ಯೂಚರ್ ಈಸ್ ಅನ್ಸರ್ಟನ್. ವಿ ಡೋಂಟ್ ನೋ ಅಬೌಟ್ ದಿ ಫ್ಯೂಚರ್ ಸರ್ಕಮ್ಸ್ಟಾನ್ಸಸ್. ದ್ಯಾಟ್ಸ್ ವೈ ವಿ ಹೋಲ್ಡ್ ದ ಮನಿ ಫಾರ್ ದ ಸೇಕ್ ಆಫ್ ಫ್ಯೂಚರ್. ಓಕೆ, ಮಾರ್ಷಲ್, ಪಿಗು, ರಾಬರ್ಟ್ಸನ್ ಆ್ಯಂಡ್ ದ ಕೇನ್ಸ್. According to the cash balance equation, the value of money determines the demand for money, but it's given for the supply. According to the Fisher, why do people spend money? But ಅದಾಗ ಏನಾಗ್ತದೆ ಹೇಳಿ, ಜಸ್ಟ್ ದ ಸೆಂಟರ್ ಆಫ್ ದ ಪ್ರೈಸ್ ಲೆವೆಲ್ ಅಂತ ಹೇಳ್ಬೋದು. ಬಟ್ ಇನ್ ದ ಕೇಂಬ್ರಿಡ್ಜ್ ಇಕ್ವೇಷನ್ ದೀಸ್ 4 economists said that why do people or explain that why do people hold their money ಅನ್ನೋದನ್ನು ಹೇಳಿದ್ದಾರೆ. ಓಕೆ, ಮನಿ ಡಿಮ್ಯಾಂಡ್ಸ್ ಟು ಹೋಲ್ಡ್ ದ ಮನಿ ಆರ್ ಕ್ಯಾಶ್ ಬ್ಯಾಲೆನ್ಸ್ ಫಾರ್ ದ ಟ್ರಾನ್ಸಾಕ್ಷನ್ ಈಸ್ ಅ ಪ್ರಿಕಾಷನರಿ ಪರ್ಪಸ್. ವಿ ಹೋಲ್ಡ್ ದ ಮನಿ ಫಾರ್ ದ ಪ್ರಿಕಾಷನರಿ ಪರ್ಪಸ್. ಫ್ಯೂಚರ್ ಈಸ್ ಅನ್ಸರ್ಟನ್. Interesting note that the Cambridge economists are not aware of the speculation demand for the money. ಇವ್ರದ್ದು ಡಿಸ್ಅಡ್ವಾಂಟೇಜ್ ಇದ್ದೇ ಇರ್ತದೆ. ಬಟ್ ಅವರು ಅಕಾರ್ಡಿಂಗ್ ಟು ತಮ್ಮ ವೇದಾಗ ಈ 4 ಎಕನಾಮಿಸ್ಟ್ ಎಕ್ಸ್ಪೆರಿಮೆಂಟ್. ಲೆಟ್ ಅಸ್ ಡಿಸ್ಕಸ್ ದಿ ಒನ್ ಬೈ ಒನ್. ಎಕನಾಮಿಸ್ಟ್ ಈಸ್ ಮಾರ್ಷಲ್ ಇಕ್ವೇಷನ್. ಮಾರ್ಷಲ್ ಈಸ್ ಅ ಪಯೋನಿಯರ್ ಆಫ್ ದ ಕ್ಯಾಶ್ ಬ್ಯಾಲೆನ್ಸ್ ಇಕ್ವೇಷನ್. ಓಕೆ, he made a pioneer attempt to state the cash balance equation with the help of the following equation. M is equal to PKY. M is equal to PKY. What is M? Here M is equal to quality of money. Quality of money. Okay. P is equal to price level. K is equal to real income. Real income which people desire to hold the money. Real income which people desire to hold
money. Okay, last one is Y. Y indicate aggregate real income. Aggregate real income. By using this equation, Marshall going to explain the cash balance equation. By using this equation, he going to explain the cash balance. Okay, the price level determined by the change in the K. Price level ನಮಗೆ ಇನ್ಕಮ್ ಮೇಲೆ ಏನಾಗ್ತದೆ ಹೇಳಿ ಡಿಪೆಂಡ್ ಆಗಿರ್ತದೆ. ಓಕೆ, the desire of the people will change. Sudden a rapid change in the desire of the people, they hold may proportionate affected price in the money supply is kept constant. If in case our desire ಚೇಂಜ್ ಆದಾಗ ಅವರ್ ಪ್ರೈಸ್ ಲೆವೆಲ್ ಕೂಡ ಏನಾಗ್ತದೆ ಹೇಳಿ ಚೇಂಜ್ ಆಗ್ತದೆ. ಈಗ ನಮ್ದು ಆಸೆಗಳು ಹೆಚ್ಚಾದಂಗೆ ಹೋದಂಗೆ ನಮ್ಮ ಪ್ರೈಸು ಕೂಡ ಏನಾಗಬೇಕು ಹೇಳಿ ಹೆಚ್ಚಿಗೆ ಹಾಕೋತಾವೆ, ಅಥವಾ ಇನ್ಕಮ್ ಲೆವೆಲ್ ನಮ್ದು ಏನಾಗಬೇಕು ಹೇಳಿ ಹೆಚ್ಚಿಗೆ ಆಗಬೇಕು. ಬಟ್ ಅವ್ರ ಪ್ರಕಾರ ಸಪ್ಲೈ ಕಾನ್ಸ್ಟೆಂಟ್. ಸಪ್ಲೈ ಇಸ್ ಕಾನ್ಸ್ಟೆಂಟ್. ಓಕೆ, ಹೆಂಗೆ ಡಿಸೈರ್ ಚೇಂಜ್ ಆಗ್ತದಲ್ಲ ಹಂಗೆ ಪ್ರೈಸ್ ಲೆವೆಲ್ಲು ಕೂಡ ಏನಾಗ್ತದೆ ಹೇಳ್ರಿ ಚೇಂಜ್ ಆಗ್ತದೆ. ಅ ಶಿಫ್ಟ್ ಇನ್ ಅ ಫಿಸಿಕಲ್ ಸೈಕಾಲಜಿ ಆನ್ ದ ಎಕ್ಸ್ಪೆಕ್ಟೇಷನ್ ಮಸ್ಟ್ ಬಿ ಟೇಕನ್ ಇನ್ ಟು ದ ಅಕೌಂಟ್ ನೋ ಲೆಸ್ ದೆನ್ ದ ಚೇಂಜ್ ಇನ್ ದ ಮನಿ ಆಫ್ ಸಪ್ಲೈ ರ್ಯಾದರ್ ದೆನ್ ವಿಚ್ ಈಸ್ ಮೋರ್ ಸಿಗ್ನಿಫಿಕೆಂಟ್. ಅವ್ರ ಪ್ರಕಾರ ಸಪ್ಲೈ ಕಾನ್ಸ್ಟೆಂಟ್ ಇರ್ತದೆ. ಯಾವ ರೀತಿ ನಮ್ಮ ಡಿಸೈರ್ಸ್ಗಳು ಚೇಂಜ್ ಆಗ್ತವೆ ಅದೇ ರೀತಿ ಏನಾಗ್ತದೆ ಹೇಳ್ರಿ ಪ್ರೈಸ್ ಲೆವೆಲ್ ಕೂಡ ಫ್ಲಕ್ಚುಯೇಷನ್ ಆಗ್ತದೆ. ನನ್ನ ಕಡೆ ಇನ್ಕಮ್, ನನ್ನ ರಿಯಲ್ ಇನ್ಕಮ್ 1000 ರೂಪೀಸ್ ಅಂತ ಇಟ್ಕೊಳ್ಳಿ. ನಾ ಇದರಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನ ಕಳೆದು 200 ರೂಪೀಸ್ ಸೇವಿಂಗ್ ಮಾಡ್ಕೊಕೊಂಡು ಬರ್ಬೋದು. ಓಕೆ, ಬಿಕಾಸ್ ಫ್ಯೂಚರ್ ಈಸ್ ಅನ್ಸರ್ಟನ್. ನಾ ಅದನ್ನು 200 ರೂಪೀಸನ್ನು ಫಾರ್ ದ ಪರ್ಪಸ್ ಆಫ್ ಕನ್ಸಂಪ್ಷನ್ ಅಥವಾ ಫ್ಯೂಚರ್ ಪರ್ಪಸಿಗೆ ನಾ ಇಟ್ಕೋತೇನೆ. ನೆಕ್ಸ್ಟ್ ಅದ ನನ್ನ ಕಡೆ 2000 ಇದ್ದಾಗ ನಾನು ಇನ್ಕಮ್ ರಿಯಲ್ ಇನ್ಕಮ್ 2000 ಇದ್ದಾಗ ನಾನು ಮೇ ಬಿ 800 ನಾನು ಮಾಡ್ಬೋದು ಹೇಳಿ ಫಾರ್ ದ ಪರ್ಪಸ್ ಆಫ್ ಫ್ಯೂಚರ್ ನಾನು ಅಮೌಂಟನ್ನ ಸೆಕ್ಯೂರ್ಡ್ ಮಾಡಿ ಇಟ್ಕೋಬೋದು. ದ ಸೇಮ್ ವೇ ಇವ್ರು ಏನು ಹೇಳ್ತಾರೆ ಮಾರ್ಷಲ್ ಅವರು, ಪೀಪಲ್ ಇನ್ಕಮ್ ಯಾವ ರೀತಿಯಾಗಿ ಚೇಂಜ್ ಆಕ್ಕೋತಾ ಹೋಗ್ತದಲ್ಲ ದ ಸೇಮ್ ವೇ ಪ್ರೈಸ್ ಲೆವೆಲ್ನು ಅವ್ರ ಕಡೆ ಇರೋದಂಥ ಅವ್ರ ಡಿಸೈರ್ಗೆ ಬೆಳೆಸೋಂಥ ಪ್ರೈಸ್ ಲೆವೆಲ್ಲು ಕೂಡ ಏನಾಗ್ತದೆ ಹೇಳಿ ಫ್ಲಕ್ಚುಯೇಷನ್ ಆಗ್ತದೆ ಅಂತ ಹೇಳಿದ್ದಾರೆ. ಇನ್ಕಮ್ ನಾನು ಜಾಸ್ತಿ ಇತ್ತಂದ್ರೆ ನಾನು ಜಾಸ್ತಿ ಬೈ ಮಾಡೋಕ್ಕೆ ಇಷ್ಟಪಡ್ತೇನೆ. ನನ್ನ ಕಡೆ ಇನ್ಕಮ್ ಕಡಿಮೆ ಇತ್ತಂದ್ರೆ ನಾನು ಏನು ಮಾಡ್ತೀನಿ ಹೇಳಿ ಕಡಿಮೆ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಡಿಪೆಂಡ್ ಆನ್ ದೇರ್ ಮೈ ಇನ್ಕಮ್ ಐ ಆಮ್ ಗೋಯಿಂಗ್ ಟು ಡಿಸೈಡ್ ಹೌ ಮಚ್ ಮನಿ ಐ ಹ್ಯಾವ್ ಟು ಹೋಲ್ಡ್, ಹೌ ಮಚ್ ಮನಿ ಐ ಹ್ಯಾವ್ ಟು ಎಕ್ಸ್ಪೆಂಡಿಚರ್, ಅಥವಾ ಹೌ ಮಚ್ ಐ ವಾಂಟ್ ಟು ಬೈ, ಅಥವಾ ಏನಂತ ಹೇಳ್ಬೋದು ನಾನು ಸೋಲ್ಡ್ ಮಾಡೋಕ್ಕೆ ನಾನು ಎಷ್ಟು ಯೂಸ್ ಮಾಡ್ತೀನಿ, ಬೈ ಮಾಡೋಕ್ಕೆ ಎಷ್ಟು ಯೂಸ್ ಮಾಡ್ಕೋತೀನಿ ಅಂತೇಳಿ ಡಿಪೆಂಡ್ ಆನ್ ದ್ಯಾಟ್ ಮೈ ರಿಯಲ್ ಇನ್ಕಮ್ ಐ ಗೋಯಿಂಗ್ ಟು ಡಿಸೈಡ್ ಫಾರ್ ದ ಫ್ಯೂಚರ್. ದ ಸೇಮ್ ವೇ the Marshall equation is depend upon the how the real income changes, the same way price level is also changes depend upon the desire of the people. M is equal to P into K into Y. M is quality of money, P is price level, K is real income which people hold. Next Y is aggregate real income. Okay, aggregate real income. How the supply ಕಾನ್ಸ್ಟೆಂಟ್ ಅಂತ ಹೇಳಿ ಕೇಳ್ತಾರೆ. ಡಿಪೆಂಡ್ ಅಪಾನ್ ನಮ್ದು ಏನಾದ್ರು ಫ್ಲಕ್ಚುಯೇಷನ್ ಆದರೂ ನಮ್ದು ಕಾನ್ಸ್ಟೆಂಟ್ ಸಪ್ಲೈ ಇರ್ತದೆ ಅಂಥೇಳಿ ಅಕಾರ್ಡಿಂಗ್ ಟು ದ ಮಾರ್ಷಲ್ ಅವರು ಹೇಳ್ತಾರೆ. ಎಕನಾಮಿಸ್ಟ್ ಈಸ್ AC Pigou. AC Pigou. According to Pigou, he has given one equation, that is P is equal to KR divided by M. KR divided by M. What is P stands for? P is nothing but price level. Price level. Okay. K is real income. How much quantity of money to hold for the desire. Next R. R is equal to legal tender. Tender. Last one M. M
represent total real income. Total real income. Based on this equation, Pigou has explained the cash balance equation. For example, P is a price level, K is real income, how much quantity of money ಅಥವಾ desire of the people to hold that money. Next, M is equal to legal tender, R is equal to total real income ಅಂತ ಹೇಳಿ ಕರೀತಾರೆ. Okay, next he has explained that Professor Pigou expressed the demand for the legal tender to the real terms. K, the term, is a proportionate of R total resources. The community choose to hold in the money in the form of legal tender. Now the same thing can be translated in terms of demand for the cash in the terms of legal tender. ಇವ್ರು ಏನು ಹೇಳ್ತಾರೆ, people hold money for the purpose of legal tender. ಫಿಶರ್ ಏನಂತೇಳಿ ಹೇಳ್ತಾರಂತಂದರೆ, ರಾಷ್ಟ್ರೀಯ ವರಮಾನ ಮತ್ತು ಹಣದ ಮೌಲ್ಯ ಎರಡೂ ವಾಸ್ತವಿಕ ವಿರುದ್ಧ ದಿಕ್ಕಲ್ಲಿರ್ತಾವೆ. ಫಾರ್ ಎಕ್ಸಾಂಪಲ್, ನಮ್ದು ರಿಯಲ್ ಇನ್ಕಮ್ ಮತ್ತು ಹಣದ ಗಾತ್ರ ಎರಡೂ ವಿರುದ್ಧ ದಿಕ್ಕಲ್ಲಿರ್ತಾವೆ. ಸೆಕೆಂಡ್ ಒನ್, ನಾವು ನಮ್ದು ಮನಿ ಹೋಲ್ಡಿಗೆ ಅಷ್ಟೇ ಇಟ್ಕೊಂಗಿಲ್ಲ, ವಿ ಗೋಯಿಂಗ್ ಟು ಯೂಸ್ ಫಾರ್ ದ ಮನಿ ಫಾರ್ ದ ಸೇಕ್ ಆಫ್ ಬ್ಯಾಂಕಲ್ಲಿ ಇಡಕ್ಕೂ ಕೂಡ ನಾವೇನು ಮಾಡ್ತೀವಿ, ಅಮೌಂಟನ್ನು ಯೂಸ್ ಮಾಡ್ಕೋತೀವಿ. ಓಕೆ, ಕೇವಲ ನಗದು ರೂಪದಲ್ಲಿ ನಾವು ಇಟ್ಕೊಳಕ್ಕೆ ಇಷ್ಟಪಡೋಂಗಿಲ್ಲ. ಬ್ಯಾಂಕ್ ಠೇವಣಿ ರೂಪದಲ್ಲಿ ಕೂಡ ಜನರು ತಮ್ಮ ಹಣವನ್ನು ಇಟ್ಟುಕೊಳ್ಳಲು ಬಯಸ್ತಾರೆ. ಚೆಕ್ಗೆ ಹಿಂದಕ್ಕೆ ತೆಗೆದುಆಗೋದು, ಲೋನ್, ಬ್ಯಾಂಕ್ ಡೆಪಾಸಿಟ್ ಆ ರೀತಿ ಯೂಸ್ ಮಾಡ್ತೀವಿ. ಬಟ್ ಇವರು ಎರಡು ಸಿಚುವೇಶನ್ ಹೇಳ್ತಾರೆ. ಓಕೆ, ಪಿ ಮತ್ತು ಕೆ ಎರಡು ಏನಂತಂದ್ರೆ ಅಪೋಸಿಟ್ ಡೈರೆಕ್ಷನಲ್ಲಿ ಇರ್ತಾವೆ. ನೆಕ್ಸ್ಟ್ ಒನ್, ಪಿ ಮತ್ತು ರಾಷ್ಟ್ರೀಯ ವರಮಾನ ಹಣದ ಗಾತ್ರದೊಂದಿಗೆ ನೇರವಾಗಿ ಬದಲಾವಣೆ ಆಕೈತಿ ಅಂತ ಹೇಳಿನು ಎರಡನೇ ಇಕ್ವೇಶನ್ ಹೇಳ್ತಾರೆ. ಅಕಾರ್ಡಿಂಗ್ ಟು ಹಿಮ್, ಪೀಪಲ್ ಹೋಲ್ಡ್ ಮನಿ ಫಾರ್ ದ ಸೇಕ್ ಆಫ್ ನಾಟ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಫ್ಯೂಚರ್ ಬಟ್ ಆಲ್ಸೋ ಬ್ಯಾಂಕ್ ಡೆಪಾಸಿಟಲ್ಲಿ ನಾವೇನು ಮಾಡ್ತೀವಿ, ಹಣವನ್ನು ಫಾರ್ ಇದು ಡೆಪಾಸಿಟ್ ಮೂಲಕ ಅಥವಾ ನಗದು ರೂಪದಲ್ಲಿ ನಾವು ಅದನ್ನ ಇಡಕ್ಕೆ ಇಷ್ಟಪಡ್ತೀವಿ ಅಂಥೇಳಿ ಪಿಗು ಅವರು ಹೇಳ್ತಾರೆ. ಟೆಂಡರಿಗೆ ಕೂಡ ನಾವು ಮನಿನ ಯೂಸ್ ಮಾಡ್ತೀವಿ ಅಂತಂದ್ರಲ್ಲ ಫಿಶರ್ ಅವರು ತಮ್ಮಲ್ಲಿರುವಂತಹ ಇಕ್ವೇಷನನ್ನು ಮೋಡಿಫೈ ಮಾಡ್ಕೊಂಡ್ರು. ಫಾರ್ ಎಕ್ಸಾಂಪಲ್, ಪಿ ಇಸ್ ಈಕ್ವಲ್ ಟು ಕೆ ಆರ್ ಡಿವೈಡ್ ಬೈ ಎಮ್ ಇತ್ತು ಫಸ್ಟ್ ಇಕ್ವೇಷನ್. ಅದಕ್ಕೆ ಅವ್ರು ಏನು ಮಾಡಿದ್ರು ಹೇಳಿ, ಸಿ ಪ್ಲಸ್ ಇದೇ ಇಕ್ವೇಷನ್ನ ಸ್ವಲ್ಪ ಮೋಡಿಫೈ ಮಾಡ್ಕೊಂಡ್ರು. ಬ್ರಾಕೆಟ್ ಸಿ ಪ್ಲಸ್ ಎಚ್ 1 ಮೈನಸ್ ಸಿ. ಈ ರೀತಿಯಾಗಿ ಅವರ ತಮ್ಮಲ್ಲಿ ಇರುವಂಥ ಇಕ್ವೇಷನ್ನ ಮಾಡಿಫೈ ಮಾಡಿಕೊಂಡು ಬೈ ಯೂಸಿಂಗ್ ಬ್ಯಾಂಕ್ ಮನಿ. ಬ್ಯಾಂಕಲ್ಲಿ ಕೂಡ ನಾವು ಹಣವನ್ನು ಡೆಪಾಸಿಟ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಸೇಮ್ ವೇ ಸಿ ಈಸ್ ಸ್ಟ್ಯಾಂಡ್ಸ್ ಫಾರ್ ಲೀಗಲ್ ಕ್ಯಾಶ್ ವಿತ್ ವಿಚ್ ಪೀಪಲ್ ಹೋಲ್ಡ್ ಫಾರ್ legal tender. Okay, next H stands for actual legal tender which bank to choose. Actual legal tender. Next, 1 minus C is equal to proportionate of community that people keep in the bank. Proportion that community keeps in bank as note and currencies. By modifying this formula, ಅವ್ರು ಏನು ಹೇಳ್ತಾರೆ ಹೇಳಿ, ನಾಟ್ ಓನ್ಲಿ ಫಾರ್ ದ ಸೇಕ್ ಆಫ್ ಡಿಸೈರ್ ಬಟ್ ಆಲ್ಸೋ ನಾವೇನು ಮಾಡ್ತೀವಿ ಹೇಳಿ, ಬ್ಯಾಂಕ್ ಪರ್ಪಸ್ನು ವಿ ಆರ್ ಯೂಸಿಂಗ್ ದ ಮನಿ. ಪ್ರೊಫೆಸರ್ ಪಿಗು ಲೀಗಲ್ ಟೆಂಡರ್ ಆಗಿ ಕೂಡ ನಾವು ಯೂಸ್ ಮಾಡ್ತೀವಿ. ಅರ್ಥಮೆಟಿಕಲಿ ಓಕೆ, ಇಟ್ ಕ್ಯಾನ್ ಬಿ ಶೋನ್ ದ್ಯಾಟ್ ದ ನಾಟ್ ಓನ್ಲಿ ಮಚ್ ಡಿಫ್ರೆನ್ಸ್ ಬಿಟ್ವೀನ್ ದ ಇಕ್ವೇಷನ್ 1 ಆ್ಯಂಡ್ ಅಂದರೆ ಪಿಗು ಮತ್ತು ಫಿಶರ್ಸಲ್ಲಿ ಏನೂ ಡಿಫ್ರೆನ್ಸ್ ಮಚ್ ಇಲ್ಲ. ಪಿಗು ಏನು ಮಾಡ್ತಾರೆ ಹೇಳಿ, ಆರ್ಗ್ಯೂ ಫಾರ್ ದ ಪರ್ಪಸ್ ಆಫ್ ಫೋಕಸ್ ಅಟೆನ್ಷನ್ ಆನ್ ದ ರಿಸೋರ್ಸಸ್. ಪೀಪಲ್ ಚೂಸ್ ಕೀಪ್ ಇನ್ ದ ಮನಿ ಫಾರ್ ದ ಲೀಗಲ್ ಟೆಂಡರ್. ಅವರು ಕೂಡ ಮನಿನ ಮಾಡಿಫೈ ಮಾಡಿದರು, ಯಾರು ಫಿಶರ್ಸ್ ಅವರು ಕೂಡ. ಫಾರ್ ಎಕ್ಸಾಂಪಲ್, ಅವ್ರದ್ದು ಇಕ್ವೇಷನ್ ಎಮ್ ವಿ ಇಸ್ ಈಕ್ವಲ್ ಟು ಪಿ ಇಂಟು ಟಿ ಇತ್ತು ಬಿಫೋರ್. ನೆಕ್ಸ್ಟ್ ಮಾಡಿಫೈ ಮಾಡಿ
mv plus m dash v dash is equal to p into t ಅಂತ ಹೇಳಿ modify ಮಾಡೋದು. ಮಚ್ ಡಿಫ್ರೆನ್ಸ್ ಇಬ್ಬರು ಎಕನಾಮಿಸ್ಟ್ ಅಲ್ಲಿ ಇಲ್ಲ, ಸ್ಲೈಟ್ ಡಿಫ್ರೆನ್ಸ್ ಅದ. ಇವರು ಲೀಗಲ್ ಟೆಂಡರ್ಗೆ ಯೂಸ್ ಮಾಡಬೇಕು ಅಂತ ಹೇಳಿ ಬರೆದಾರೆ. ಇವರು ಸ್ವಲ್ಪ ಅದನ್ನು ಬ್ಯಾಂಕ್ ಪರ್ಪಸ್ ಆಗಿ ನಾವು ಅಮೌಂಟನ್ನು ಇಡ್ತೀವಿ ಫಾರ್ ದ ಪರ್ಪಸ್ ಸ್ಪೆಂಡಿಂಗ್ ಮನಿ ಅಂತ ಹೇಳಿದ್ದಾರೆ, ಹೋಲ್ಡಿಂಗ್ ಮನಿ ಅಂತ ಹೇಳಿಲ್ಲ. ಇವ್ರು ಹೋಲ್ಡಿಂಗ್ ಮನಿ ಅಂತ ಹೇಳಿ ಒಂದು ಸೆಂಟೆನ್ಸನ್ನು ಹೇಳಿದ. ಮಚ್ ಡಿಫ್ರೆನ್ಸ್ ಎರಡು ಇಕ್ವೇಷನಲ್ಲಿ ಕೂಡ ಇಲ್ಲ. ಇಟ್ ಫೋಕಸ್ ಆನ್ ದಿ ಅಟೆನ್ಷನ್ in the form of titles of the legal tender instead of velocity of circulation. ಇವರು ಟೈಟಲಲ್ಲಿ ಲೀಗಲ್ ಟೆಂಡರ್ ಅಂದರೆ ಇವರು ವೆಲಾಸಿಟಿ ಆಫ್ ಸರ್ಕ್ಯುಲೇಷನ್ ಅಂತ ಇವೇ ಎಲ್ಲ ಡಿಫ್ರೆನ್ಸ್. ಹುಡುಕಿದೆಲ್ಲ ಆ್ಯಸ್ ಯೂಶ್ವಲ್ ಫಿಶರ್ಸ್ ಹೇಳಿದಲ್ಲ ದ ಸೇಮ್ ವೇ ಇವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾರ ಪಿಗೋರ ಪ್ರಕಾರ ಏನಂತ ಹೇಳ್ಬೋದು, ನಾವು ಮನಿ ಎರಡು ಪರ್ಪಸ್ಸಿಗೂ ನಾವು ಯೂಸ್ ಮಾಡ್ತೀವಿ. ರಿಯಲ್ ಇನ್ಕಮ್ ಮತ್ತು ಪ್ರೈಸ್ ಲೆವೆಲ್ಲಿ ಕೂಡ ಫ್ಲಕ್ಚುಯೇಷನ್ ಆಗಿರುತ್ತೆ. ನೆಕ್ಸ್ಟ್ ಡೆಪಾಸಿಟ್ ಪರ್ಪಸ್ ಅಥವಾ ನಗದು ರೂಪದಲ್ಲಿ ಹಣವನ್ನು ಇಷ್ಟಪಡೋಕ್ಕೆ ಜನರು ಬ್ಯಾಂಕಲ್ಲಿ ಇಷ್ಟಪಡ್ತಾರೆ ಅಂಥೇಳಿ ಹೇಳ್ತಾರೆ. ಎಕನಾಮಿಸ್ಟ್ ರಾಬರ್ಟ್ಸನ್ ದ ಸ್ಲೈಟ್ ಮೋಡಿಫಿಕೇಶನ್ ಆಫ್ ಪಿಗೂಸ್ ಇಕ್ವೇಷನ್ ಅಂತೇಳಿ ಹೇಳ್ಬೋದು. ಇಟ್ ಈಸ್ ವೆರಿ ಮಚ್ ಈಸಿಯರ್ ದ್ಯಾನ್ ದ ಫಿಶರ್ಸ್ ಇಕ್ವೇಷನ್. ನಾವು ಈಸಿಲಿ ಏನು ಮಾಡ್ಬೋದು ಹೇಳಿದ್ರೆ ಐಡೆಂಟಿಫೈ ಮಾಡ್ಬೋದು. ಓಕೆ, ಎಮ್ ಈಸ್ ಈಕ್ವಲ್ ಟು ಪಿ ಕೆ ಟಿ. ಎಮ್ ಈಸ್ ಈಕ್ವಲ್ ಟು ವಾಟ್ ಈಸ್ ಎಮ್? ಕ್ವಾಂಟಿಟಿ ಆಫ್ ಮನಿ. ಕ್ವಾಂಟಿಟಿ ಆಫ್ ಮನಿ. ನೆಕ್ಸ್ಟ್ ಪಿ ಈಸ್ ಈಕ್ವಲ್ ಟು ಪ್ರೈಸ್ ಲೆವೆಲ್. K is equal to real income, which hold real income, which people to hold. Which people to hold. Next, last one is T. T is the total amount of goods and services. Amount of goods and services. Amount of goods and services. Okay. Quantity of money, price level, real income which people want to hold, amount of goods and services. The only slight modification of Fisher's equation and the Pigou's equation. See that the equation P changes directly by the M. Price level change ಆದಂಗೆ quantity of money ಚೇಂಜ್ ಆಗ್ತದೆ. ಫಿಶರ್ಸ್ ಅವರು ಕೂಡ ಸೇಮ್ ಅದೇ ರೀತಿನೇ ಹೇಳಿದರು. ಫಿಶರ್ಸ್ ಇಕ್ವೇಷನಲ್ಲಿ ಏನಾಗ್ತದೆ, ಸಿಮಿಲರ್ ಟು ದ ಫಿಶರ್ಸ್ ಇಕ್ವೇಷನ್ ರಾಬರ್ಟ್ಸನ್ ಇಕ್ವೇಷನ್ ಈಸ್ ಆಲ್ಸೋ. ಓಕೆ, ಇವರು ಏನು ಮಾಡಿದ್ದಾರೆ, ಪ್ರೈಸ್ ಲೆವೆಲ್, ರಿಯಲ್ ಇನ್ಕಮ್, ಅಮೌಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅವರು ಅಮೌಂಟ್ ಆಫ್ ಗೂಡ್ಸ್, ವೆಲಾಸಿಟಿ ಆಫ್ ಸರ್ಕ್ಯುಲೇಷನ್ ಆಫ್ ಮನಿ ಸೇಮ್ ಹೇಳಿದರು. ಓಕೆ, ಇವರು ಒಂಚೂರು ಸ್ಲೈಟ್ ಡಿಫ್ರೆನ್ಸ್ ಮಾಡಿ ಹೇಳಿದ್ದಾರೆ. ಬಟ್ ಕಂಪೇರ್ ಮಾಡಿದರೆ ರಾಬರ್ಟ್ಸನ್ ಇಕ್ವೇಷನ್ ವೆರಿ ಸಿಂಪಲ್ ಟು ಅಂಡರ್ಸ್ಟುಡ್ ಅಂತ ಹೇಳಿ ಹೇಳ್ಬೋದು. ಏನಂದರೆ ಅವರು ಸ್ಪೆಂಡ್ ಮನಿ ಹೇಳ್ಯಾರ, ಇವರು ಹೋಲ್ಡಿಂಗ್ ಮನಿ ಹೇಳ್ಯಾರ ಅಷ್ಟೆ. ಸ್ಪೆಂಡ್ ಮತ್ತು ಹೋಲ್ಡಿಂಗ್ ಅಷ್ಟೇ ಡಿಫ್ರೆನ್ಸ್. ಫಿಶರ್ ಸ್ಪೆಂಡ್ ಬಗ್ಗೆ ಹೇಳಿದರೆ, ರಾಬರ್ಟ್ಸನ್ ಏನು ಹೇಳ್ತಾರೆ ನಮ್ಗೆ ಫಾರ್ ದ ಪರ್ಪಸ್ ಆಫ್ ಹೋಲ್ಡಿಂಗ್ ಮನಿ ಹೇಳ್ಯಾರ. ಅದೇ ಇಲ್ಲಿ ಬರ್ತದೆ, ಇದು ಒಂದಕ್ಕೆ ಇನ್ ರಿಯಲ್ ಇನ್ಕಮ್ ಹೌ ಮಚ್ ಪೀಪಲ್ ವಾಂಟ್ ಟು ಹೋಲ್ಡ್ ಫಾರ್ ದ ಡಿಸೈರ್. ಇದೊಂದೇ ಇಕ್ವೇಷನ್ ಸ್ಲೈಟ್, ಉಳಿದ ರಿಮೈನಿಂಗ್ ಸೇಮ್ ಅಂತ ಹೇಳಿಬೋದು. ಇದು ಸ್ವಲ್ಪ ಸ್ಲೈಟ್ ಚೇಂಜ್ ಆಫ್ ಫಿಶರ್ಸ್. ನೆಕ್ಸ್ಟ್ ಒನ್ ಈಸ್ ಕೇನ್ಸ್. ನೆಕ್ಸ್ಟ್ ಫೋರ್ತ್ economist, Keynesian equation. He has given n is equal to p into bracket k plus r k dash into bracket close. Here n is equal to total quantity of cash. Total quantity of cash. Next, P is equal to price of consumption unit. Okay, K is equal to number of consumption unit which public
which public required in cash, which public required in cash. Okay, next R. R is cash reserved to the public. Cash reserved to the public. Cash reserved to the public. Reserved to the public. Okay. N is equal to P into bracket K plus R K dash. N is equal to total quantity of cash. P is equal to price of consumption unit. K is equal to number of consumption unit which public required in cash. R is equal to cash reserved to the public. And the last one is K dash. Here K dash is consumption of units which public wants to required. Okay. Next one is K is nothing but K dash. K and K dash is number of consumption unit which public want to require. Okay. Keynes described that his equation is a real balance of quantity. Hence, here supply of money, it is K and K dash, that is it describes the people to hold the money as a balance. Okay, here he has given K and K dash is nothing but how much quantity of money people want to hold for their future. Hold for the future ಆಗಿರ್ಬೋದು, for their purpose ಆಗಿರ್ಬೋದು. Okay, how much quantity they require to hold with them. Quantity people want to hold with them. Then P is nothing but price level. It emphasizes the cash equation balance. Okay, same way ಎಲ್ಲರೂ ಏನು ಹೇಳಿದಾರೆ ಇಲ್ಲಿ 4 ಜನ ಆಗಿ ರಾಬರ್ಟ್ಸನ್, ಕೇನ್ಸ್, ಓಕೆ, ACPಗೂ ಇವರೆಲ್ಲ ಏನು ಹೇಳಿದಾರೆ ಅಂತಂದರೆ ಹೌ ಮಚ್ quantity of money we are required to hold for the purpose of future. Spent amount ಕೂಡ ನಾವು ಸ್ಪೆಂಟ್ ಥ್ರೂ ನಾವು ಎಷ್ಟು ಅಮೌಂಟನ್ನ ಹೋಲ್ಡ್ ಮಾಡಿ ಇಟ್ಕೋತೀವಿ ಫಾರ್ ದ ಫ್ಯೂಚರ್ ಪರ್ಪಸ್. ನಾವು ಯಾವ ರೀತಿಯಾಗಿ ಅಮೌಂಟನ್ನ ಹೋಲ್ಡ್ ಮಾಡಿ ಇಟ್ಕೋಬೇಕು ಅನ್ನೋದು ಸಹಿತ ಏನು ಮಾಡಿದ್ರು ಹೇಳಿ ಇವರು 4 ಎಕನಾಮಿಸ್ಟ್ ನಮಗೆ ಡಿಪೆಂಡ್ ಆನ್ ದೇರ್ ಓನ್ ವ್ಯೂ ಅವ್ರು ನಮ್ಗೆ ಏನು ಮಾಡ್ಕೊತಾ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಬಂದರು. ದೀಸ್ ಆರ್ ದಿ ಕೇಂಬ್ರಿಡ್ಜ್ ಬ್ಯಾಲೆನ್ಸ್ ಅಥವಾ ಕ್ಯಾಶ್ ಇಕ್ವೇಷನ್ ಟ್ರಾನ್ಸಾಕ್ಷನ್ ಅದು ಥೇರೀಸ್ ಅಂಥೇಳಿ ಹೇಳ್ಬೋದು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ರಾಬರ್ಟ್ಸನ್, ಕೇನ್ಸ್, ಪಿಗು. ಓಕೆ, these are the 4 equations given by the 4 different economists. It is called as cash balance equation. Okay, I hope you understood. Next, what are the criticisms of cash transaction balance? What equation criticisms ಯಾವ್ಯಾವ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ. Criticisms of cash transaction equation. First one is the Cambridge equation deals mainly with the purchasing power of money in terms of consumption of goods only. Okay, it is illogical. Illogical concept because purchasing power of money in terms of consumption of goods ನಾವು ಹೋಲ್ಡ್ ಮಾಡೋಕೆ ಅಷ್ಟೇ ಇಟ್ಕೋತೀವಿ ಅಂಥೇಳಿ ಮನಿನ ಹೇಳಿದ್ದಾರೆ. ಬಿಕಾಸ್ 2 ವೇಸ್ ಇದೆ, ಒಂದು ಸ್ಪೆಂಡು ಮಾಡ್ತೀವಿ, ನಾವು ಹೋಲ್ಡು ಮಾಡ್ತೀವಿ. ಓಕೆ, ಅವಾಗಿದ್ದಾಗ ಯಾವ ರೀತಿಯಾಗಿ ಓನ್ಲಿ ಹೋಲ್ಡಿಂಗ್ ಮನಿ ಇಟ್ಕೊಂಡ್ಬಿಟ್ರೆ ಎಕ್ಸ್ಪೆನ್ಸಸ್ ಇದ್ದಾಗ ಕನ್ಸಂಪ್ಷನ್ ಮಾಡೋಬೇಕಾದ್ರೆ ಅವಾಗ ನಾವು ಯಾವ ರೀತಿಯಾಗಿ ಕನ್ಸಂಪ್ಷನ್ ಆಫ್ ಗೂಡ್ಸ್ ಓನ್ಲಿ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಾಜಿಕಲ್. ಕನ್ಸಂಪ್ಷನ್ನಾಗ ಅಷ್ಟು ನಾವು ಮನಿನ ಯೂಸ್ ಮಾಡೋಂಗಿಲ್ಲ. ಬಟ್ ಆಲ್ಸೋ ದ ಕಾನ್ಸೆಪ್ಟ್ ಆಫ್ ಡಿಮ್ಯಾಂಡ್ of money for their equation implies that the people want hold money for satisfaction. Okay, transaction for the precautionary motivations. However, it is ecological restriction for the concept money consumption standard only. For now demand irtade, now restrictions irte. For example, now money na for future purpose use ಮಾಡ್ತೀವಿ, ಇವಾಗಿಂದು ಸ್ಟ್ಯಾಂಡರ್ಡಿಗೂ ನಾವು ಯೂಸ್ ಮಾಡ್ತೀವಿ. ಬಟ್
ಅವರು ನಮ್ಮ ಬಗ್ಗೆ ಯಾವ ರೀತಿಯಾಗಿ ನಾವು ಅಮೌಂಟ್ನ ಹೋಲ್ಡ್ ಮಾಡಿ ಇಟ್ಕೋಬೇಕು ಅಥವಾ ಸ್ಟ್ಯಾಂಡರ್ಡ್ ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕಂತೇಳಿ ಹೇಳಿಲ್ಲ. ದ ನೆಕ್ಸ್ಟ್ ಒನ್ ಈಸ್ ಅನ್ಟು ಇಂಪ್ಯಾಕ್ಟ್ಸ್ ಆನ್ ದ ರಿಯಲ್ ಇನ್ಕಮ್. ಇಫ್ ಇನ್ ಕೇಸ್ ಇನ್ಕಮ್ ಕಾನ್ಸ್ಟೆಂಟ್ ಆಗೈತೆ ಅಂತ ಹೇಳಿದ, ಇನ್ಕಮ್ ಫ್ಲಕ್ಚುಯೇಷನ್ ಆದಾಗ ಯಾವ ರೀತಿಯಾದ ಅಫೆಕ್ಟ್ ಆಗ್ತದೆ ಅಂಥೇಳಿ ನಮಗೆ ಯಾರು 4 ಎಕನಾಮಿಸ್ಟ್ ನಮಗೆ ಡಿಫೈನ್ ಮಾಡಿಲ್ಲ. ಅಂಡು ಎಂಫಸಿಸ್ ಆನ್ ದ ರಿಯಲ್ ಇನ್ಕಮ್. ಫಾರ್ ಎಕ್ಸಾಂಪಲ್ ನನ್ನ ಇನ್ಕಮ್ 100 ಇದ್ದರೆ 200 ಆಯ್ತು ಅಂತ ಇಟ್ಕೋರಿ, ಅಥವಾ 300 ಆಯ್ತು ಅಂತ ಇಟ್ಕೋರಿ, 400 ಆಯ್ತು ಅಂತ ಇಟ್ಕೋರಿ, ಅಥವಾ 1000 ಆಯ್ತು ಅಂತ ಇನ್ಕ್ರೀಸ್ ಡಿಕ್ರೀಸ್ ಫ್ಲಕ್ಚುಯೇಷನ್ ಆದಾಗ ಹೌ ದೇ ಹ್ಯಾವ್ ಟು ಕನ್ಸಿಡರ್, ಯಾವ ರೀತಿ ನಾವು ಕನ್ಸಿಡರ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಏನು ಮಾಡಿದ್ದಾರೆ ಅವರು ಹೇಳಿಲ್ಲ ನಮಗೆ. ಅದಕ್ಕೆ ಇಟ್ ಈಸ್ ಅ ಅಂಡು ಎಂಫಸಿಸ್ ಆನ್ ದ ರಿಯಲ್ ಇನ್ಕಮ್. ರಿಯಲ್ ಇನ್ಕಮ್ ಇದೇ ರೀತಿಯಾಗಿ ಇರ್ತದೆ ಅಂಥೇಳಿ ಹೇಳಕ್ಕೆ ಬರೋಂಗಿಲ್ಲ. ಇಟ್ ವಿಲ್ ಚೇಂಜ್ ಬೈ ಚೇಂಜಿಂಗ್. ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ಸಂಬಂಧ ಎಷ್ಟೋ ಜನ ಇನ್ಕಮ್ ಏನಾಗಿದೆ ಹೇಳಿ ಕಡಿಮೆ ಆಗಿದೆ, ಎಷ್ಟೋ ಜನ ಇನ್ಕಮ್ ಮೇಲೆ ಅಥವಾ ಎಷ್ಟೋ ಬಿಸ್ನೆಸಸ್ಗಳ ಸ್ಕೂಲ್ಸ್ಗಳ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಅವಾಗ ನಾವು ಇನ್ಕಮನ್ನು ಮೊದಲೇ ರೀತಿ ಇದ್ದಾಗ ಈಗನೂ ನಾವು ಎಕ್ಸೆಪ್ಟ್ ಮಾಡೋದು ಕರೆಕ್ಟ್ ಆಗಲ್ಲ. ಥರ್ಡ್ ಒನ್ ಈಸ್ incomplete picture of the force which change in the price level takes place. ಪ್ರೈಸ್ ಲೆವೆಲ್ ಕಾನ್ಸ್ಟೆಂಟ್ ಆಗಿದೆ, ಬಟ್ ಇಫ್ ಇನ್ ಕೇಸ್ ಅದು ಫ್ಲಕ್ಚುಯೇಷನ್ ಅದ ಯಾವ ರೀತಿ ವಿ ಹ್ಯಾವ್ ಟು ಕನ್ಸಿಡರ್ ಫಾರ್ ದ ಫರ್ದರ್ ಪರ್ಪಸ್ಗೆ ಅನ್ನೋದನ್ನು ದೇ ಹ್ಯಾವ್ ನಾಟ್ ಮೆನ್ಷನ್. 4 ಎಕನಾಮಿಸ್ಟ್ ಅವರು ಮೆನ್ಷನ್ ಮಾಡಿಲ್ಲ. ಓನ್ಲಿ ಪ್ರೈಸ್ ಲೆವೆಲ್ ಚೇಂಜ್ ಆಗ್ತಿದೆ ಅಂಥೇಳಿ ಇನ್ನು ಕಂಪ್ಲೀಟಾಗಿ ಪಿಕ್ಚರ್ ನಮ್ಗೆ ಅವರು ಕೊಟ್ಟಿಲ್ಲ. ಡ್ಯೂ ಟು ಯಾವ ರೀತಿ ಆಗ್ತದೆ, ಇಫ್ ಇನ್ ಕೇಸ್ ಪ್ರೈಸ್ ಲೆವೆಲ್ ಫ್ಲಕ್ಚುಯೇಷನ್ ಆದ ತಕ್ಷಣ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತದೆ ಆನ್ ದ ಎಕಾನಮಿ ಅಥವಾ ನಮ್ಮದು ಪರ್ಚೇಸಿಂಗ್ ಪವರ್ ಮೇಲೆ ಆಗಿರ್ಬೋದು ಅನ್ನೋದನ್ನು ಅವರು ನಮಗೆ ಕನ್ಸಿಡರ್ ಮಾಡಿಲ್ಲ. ನೆಕ್ಸ್ಟ್ ಒನ್ ಈಸ್ ದ ಕ್ಯಾಶ್ ಬ್ಯಾಲೆನ್ಸ್ ಥಿಯರಿ ಡಸ್ ನಾಟ್ ಎಕ್ಸ್ಪ್ಲೇನ್ ದಿ ರಿಯಲ್ ಫೋರ್ಸ್ ವಿಚ್ ಎಕ್ಸ್ಪ್ಲೇನ್ ದಿ ಚೇಂಜಸ್ ಇನ್ ದ ಪ್ರೈಸ್ ಲೆವೆಲ್. ಓಕೆ, ಇದೇನು ಮಾಡ್ತದೆ ಅಲ್ಲಿ ಎಷ್ಟು ಫ್ಲಕ್ಚುಯೇಷನ್ ಆಗಿದೆ ಪ್ರೈಸ್ ಲೆವೆಲಲ್ಲಿ ಅದು ರಿಯಲ್ ಫೋರ್ಸ್ ಯಾವ ರೀತಿ ಎಫೆಕ್ಟ್ ಆಗ್ತದೆ. ಇಟ್ ಡಸ್ ನಾಟ್ ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ವೇರಿಯಬಲ್ಸ್ ಆಫ್ ಇನ್ವೆಸ್ಟ್ಮೆಂಟ್, ಸೇವಿಂಗ್ಸ್, ಅದರ ಬಗ್ಗೆ ಇಟ್ ಡಸ್ ನಾಟ್ ಎಕ್ಸ್ಪ್ಲೇನ್. ಬರೀ ಹೋಲ್ಡಿಂಗ್ ಮನಿ ಹೇಳಿಬಿಟ್ರು, ನಾವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಸೇವಿಂಗ್ಸ್ ಯಾವ ರೀತಿ ಮಾಡಬೇಕು ಅದನ್ನು ಅವ್ರು ನಮ್ಗೆ ಎಕ್ಸ್ಪ್ಲೇನ್ ಮಾಡಿಲ್ಲ. ಓಕೆ, ಇನ್ ಕ್ಯಾಶ್ ಬ್ಯಾಲೆನ್ಸ್ ಥಿಯರಿಯಲ್ಲಿ ನೆಕ್ಸ್ಟ್ ಇಟ್ ಡಸ್ ನಾಟ್ ಎಕ್ಸ್ಪ್ಲೇನ್ ದಿ ಚೇಂಜ್ ಇನ್ ದ ಡಿಮಾಂಡ್ ಫಾರ್ ದ ಮನಿ ವಿಚ್ ವಿಲ್ ಬ್ರಿಂಗ್ ಔಟ್ ದಿ ಚೇಂಜಸ್ ಇನ್ ದ ವ್ಯಾಲ್ಯೂ ಆಫ್ ಮನಿ. ಯಾವ ರೀತಿಯಲ್ಲಿ ಡಿಮಾಂಡ್ ಚೇಂಜ್ ಆಗ್ತದೆ ಅದು ಎಫೆಕ್ಟ್ ಮನಿಯಲ್ಲಿ ಯಾವ ರೀತಿ ಎಫೆಕ್ಟ್ ಆಗ್ತದೆ ಅನ್ನೋದನ್ನು ಅವರು ಎಕ್ಸ್ಪ್ಲೇನ್ ಮಾಡಿಲ್ಲ ಎಲ್ಲೇ ಕ್ಯಾಶ್ ಬ್ಯಾಲೆನ್ಸಲ್ಲಿ. ನೆಕ್ಸ್ಟ್ ಇಟ್ ಡಸ್ ನಾಟ್ ಕನ್ಸಿಡರ್ ದಿ ಕ್ಲಿಯರ್ ಪಿಕ್ಚರ್ ಆಫ್ ದ ರೂಟ್ ಚೇಂಜಸ್ ಇನ್ ದ ಡಿಮಾಂಡ್ ಫಾರ್ ದ ಮನಿ. ಯಾವ ರೀತಿಯಾಗಿ ರೂಟ್ ಲೆವೆಲಲ್ಲಿ ಮನಿ ಚೇಂಜ್ ಆದಾಗ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತದೆ ನಮ್ಮದು, ಇಫ್ ಇನ್ ಕೇಸ್ ದ ವ್ಯಾಲ್ಯೂ ಆಫ್ ಮನಿಯಲ್ಲಿ ಆಗಿರ್ಬೋದು, ಕ್ವಾಂಟಿಟಿ ಆಫ್ ಮನಿಯಲ್ಲಿ ಆಗಿರ್ಬೋದು, ಅಥವಾ ರಿಯಲ್ ಇನ್ಕಮ್ನಲ್ಲಿ ಆಗಿರ್ಬೋದು, ಯಾವ ರೀತಿ ವೇರಿಯೇಷನ್ ಆಗ್ತದೆ ಅನ್ನೋದನ್ನು ದೇ ಡಸ್ ನಾಟ್ ಎಕ್ಸ್ಪ್ಲೇನ್. ನೆಕ್ಸ್ಟ್ ಒನ್ ಈಸ್ ಇಟ್ ಡಸ್ ನಾಟ್ ಅನಲೈಸ್ ಆಲ್ ದ ಡಿಟರ್ಮಿನೆಂಟ್ಸ್ ಆಫ್ ಡಿಮಾಂಡ್ ಫಾರ್ ಮನಿ. ಎಲ್ಲ ಡಿಟರ್ಮಿನೆಂಟ್ಸನ್ನು ಡಿಮಾಂಡದ್ದು ಅನಲೈಸ್ ಮಾಡಿಲ್ಲ. ಯಾವುದು ಕ್ಯಾಶ್ ಬ್ಯಾಲೆನ್ಸ್ ಅಥವಾ ಕ್ಯಾಶ್ ಟ್ರಾನ್ಸಾಕ್ಷನ್ ಇಕ್ವೇಷನ್ ಅಂತ ಹೇಳಿ ಕರೀತಾರೆ. ಓಕೆ, ಇಟ್ ಡಸ್ ನಾಟ್ ಅನಲೈಸ್ ಆಲ್ ದ ಡಿಟರ್ಮಿನೆಂಟ್ಸ್ ಆಫ್ ದ ಡಿಮಾಂಡ್ ಆಫ್ ಅ ಮನಿ. ಇಟ್ ಡಸ್ ನಾಟ್ consider the fluctuation motivation determining the demand for money which often to lead the sudden shift in the liquidity preferences. If in case ನಮಗೆ ಏನಾದರೂ ಸಡನ್ ಚೇಂಜ್ ಆದಾಗ ಯಾವ ರೀತಿ ವಿ ಹ್ಯಾವ್ ಟು ಕನ್ಸಿಡರ್ ಫಾರ್ ದ ಫರ್ದರ್ ಪರ್ಪಸ್. ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನ ಕಡೆ ಇನ್ಕಮ್ ಇವತ್ತು 1000 ಅದ, ನಾಳೆ 0 ಆಗ್ತದೆ, ಅಥವಾ ನಂದು ಹೋಲ್ಡಿಂಗ್ ಮನಿ ಇವತ್ತು ನಾನು 100 ರೂಪೀಸ್ ಹೋಲ್ಡ್ ಮಾಡ್ತೀನಿ, ನಾಳೆ 200 ರೂಪೀಸ್ ನಾನು ಹೋಲ್ಡ್ ಮಾಡ್ತೀನಿ. ಈ ರೀತಿ ಫ್ಲಕ್ಚುಯೇಷನ್ ಆದಾಗ ಯಾವ ರೀತಿ ನಾನು ಕನ್ಸಿಡರ್ ಮಾಡಬೇಕು ನನ್ನ ಹೋಲ್ಡಿಂಗ್ ಮನಿನ, ದೇ ಹ್ಯಾವ್ ನಾಟ್ ಎಕ್ಸ್ಪ್ಲೇನ್ ಪ್ರಾಪರ್ಲಿ. ಓಕೆ, ದೀಸ್ ಆರ್ ದಿ ಕ್ರಿಟಿಸಿಸಮ್ಸ್ ಆಫ್ ಕ್ಯಾಶ್ ಬ್ಯಾಲೆನ್ಸ್ theory. I hope you understood. In this class we have discussed Cambridge equation or cash balance equation given by 4 economists: Marshall, Robertson, Pigou, Keynes. Okay, our 4 equation mele we have to understood the value of money in terms of 4 equation. Okay, Fishers ಅವರು how to spend money because or why we have to spend money ಹೇಳಿದರೆ ಇವ್ರು 4 ಎಕನಾಮಿಸ್ಟ್ why we have to hold money ಅಂತ ಹೇಳಿ ಹೇಳ್ತಾರೆ. ಓಕೆ, ಇವ್ರದ್ದು ಕ್ರಿಟಿಸಿಸಮ್ಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. 15 marks for section C. Explain the Fisher's equation or explain the Cambridge equation ಅಂತ ಹೇಳಿ ಕರೀತಾರೆ. Your examination point of view very important. I hope you understood.
ಓಕೆ ಥ್ಯಾಂಕ್ ಯು.